ಏಯ್ ನೀನ್ ಇಲ್ದಿದ್ರೆ ಚತ್ತೋಗ್ಬಿಡ್ತೀನಿ ಅನ್ಕೊಂಡ್ಯಾ? ನೀನ್ ಬರೋ ಮುಂಚೆನೂ ಚೆನ್ನಾಗಿದೆ, ನೀನ್ ಹೋದ್ಮೇಲೂ ಚೆನ್ನಾಗಿರ್ತೀನಿ. ಬಾಟ್ಲ್ ಇಟ್ಕೊಂಡು ಮೂಲೆ ಸೇರ್ಕೊಳ್ಳೋದು ಹೋಗೆ. ನನ್ ಸತ್ರು ನಿನ್ ಬರ್ಬಾರ್ದು. ಅಲ್ಲ ಗುರು, ಮಾತಾಡ್ತಾರೆ ಅವನ ಅಮ್ಮನ ಅವನ ಅಕ್ಕನ ಅಂತ ವಿಡಿಯೋ ಮಾಡ್ತೀರಾ? ನಿಮ್ ಅಕ್ಕಪಕ್ಕದವರು ಸಂಬಂಧಿಕರು ಏನಲ್ಲ ಏನ್ ಶಾಟಕ್ ಮಾತಾಡ್ತಾರ? ಅಕ್ಕ ಪಕ್ಕದ ಮನೆಯವ್ರು ತಂದಿಡ್ ಹಾಕಿರ್ತಾರೆ, ಅವನಮ್ಮ ಸಂಬಂಧಿಕರು ಅವನಮ್ಮ ತಲೆ ಹಿಡಿ ಹಾಕಿರ್ತಾರೆ. ಲೇ, ಅವ್ರ ಮಾತಿಗೆ ನಾನ್ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ನಾನ್ ಮಾಡೋ ಕೆಲಸ ಏನ್ ಅವ್ರ ಅಪ್ಪ ಬಂದ್ ಮಾಡ್ತಾನ? ಅವ್ರ ಅಮ್ಮನ್ನೇ ಸಂಬಂಧಿಕರನ್ನ ಸೂಳೆ ಮಕ್ಳಿಂದಾನೇ ಅರ್ಧ ಮನೆಗಳು ಹಾಳಾಗಿರೋದು ಇವಾಗ. ಮಳೆ ಬಂದ್ರೇನೆ ಹೂ ಅರಳದಂತೆ, ಅದ್ರಂಗೆ ಅವ್ರಂತ ಉರ್ಕೊಳ್ಳೋ ಸೂಳೆ ಮಕ್ಳಿದ್ರೇನೆ ನಾವ್ ಬೆಳೆಯೋದು. ಕಷ್ಟ ಇರ್ಬೇಕಾದ್ರೆ ಯಾವ ಸಂಬಂಧಿಕರು ಬರ್ಲಿಲ್ಲ. ಅದರಲ್ಲಿ ಅದೇ ಕಷ್ಟದ ದಾರಿಲಿ ಕಾಲಿಟ್ಟು ಮೇಲ್ ಬರ್ಬೇಕು ಅಂತ ಹೊರಟಾಗ ನಮ್ಮನ್ನ ಪ್ರಶ್ನೆ ಮಾಡೋಕು ಯಾವ ಗೋಳಿ ಮಕ್ಕಳಿಗೂ ಇರಲ್ಲ. ನಮ್ ಸಂಬಂಧಿಕರು ಅನಿಸ್ಕೊಂಡ್ರೆ ಸೂಳೆ ಮಕ್ಳಿಗೆ ಹೇಳ್ತೀನಿ, ಕೈ ತೊಳ್ಕೊಂಡು ಊಟ ಮಾಡ್ರಿ ಅಂತ. ಇಲ್ಲ ಅವ್ನ ಅಮ್ಮನ್ ಬಾಯಿ ತೊಳ್ಕೊಂಡು ಉಂಟಿನಿ ಅಂದ್ರೆ ಏನ್ ಮಾಡಕ್ಕಾಗ್ತದೆ? ಒಣ್ಲಿ ಬಿಡು. ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಇಂತ ತಂದಿಗ್ ತಮಾಷೆ ನೋಡೋ ಸೂಳೆ ಮಕ್ಳು ಮನೆ ಹತ್ರ ಬಿಟ್ಕೊಂಡ್ಬಿಡ್ರಿ ಅಂತ. ಪಾಪ ನಮ್ಮ ಮನೆಯವ್ರು ಬಿಟ್ಕೊಳಲ್ಲ, ಆದ್ರೂ ನಮ್ಮನ್ ಕರ್ದಿಲ್ಲ ಅಂದ್ರೆ ಓಡ್ ಬರ್ತಾರ ಮನೆ ಹತ್ರ ಸೂಳೆ ಮಕ್ಳು. ನೋಡ್ ಮಗ, ಬೆಳಿಬೇಕು ಅನ್ನೋ ಆಸೆ ಪ್ರತಿ ಒಬ್ಬಂಗೂ ಇರುತ್ತೆ. ಆದ್ರೆ ಅವನೇನ್ ಅನ್ಕೊಂತಾನೆ, ಇವನೇನ್ ಅನ್ಕೊಂತಾನೆ ಅನ್ಬಿಟ್ಟೆ ಜೀವನ ಕಳೆದು ಬಿಡ್ತಾರೆ. ಶಾಟ ನನ್ಗದಿಲ್ಲ. ಯಾವ ಸೂಳೆ ಮಕ್ಳು ಏನ್ ಬೇಕಾದ್ರು ಅನ್ಕೊಬಹುದು, ನನ್ ಶಾಟಕ್ಕೆ ಏನ್ ಆಗ್ಬೇಕಾಗಿಲ್ಲ. ಅಂತವ್ರು 100 ಮಂದಿ ಮಾತಾಡಿದ್ರು ನಮ್ ಶಂಟಕ್ಕೆ ಏನ್ ಪರ್ಕ್ ಬಿಡಲ್ಲ ಬಿಡ್ಬೈ. ಗುರು ಸಿಕ್ಸ್ ಸಾಕತ್ತಾಗಿ ಆಡ್ತಾನ ಗುರು. ಯಾರ ಬ್ಯಾಟ್ಸ್ಮನ್ ಬಂದ್ರು ನೋಡಪ್ಪ. ಎಷ್ಟೊತ್ ಬೇಕ್ರ ನಿಮಗ್ ಬರಾಕೆ? ಸರಿ, ಇವ್ನ ಯಾಕೆ ಹಿಂಗ್ ಮಕ್ಕ ಹಾಕೊಂಡವನೆ? ಅವ್ರ ಹುಡುಗಿ ಏನೋ ನೆನ್ನೆಯಿಂದ ಫೋನ್ ಮಾಡಿಲ್ವಂತಪ್ಪ, ಅದಕ್ಕೆ ಮತ್ತೆ ಹಿಂಗಿಕೊಂಡ್ ಕುತ್ಕೊಂಡವನೆ. ಹೇ, ಏನ ಇವನು ಮಾತಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಅವಳಿಗೆ ಇಲ್ಲ ಅಂದ್ಮೇಲೆ ಮೇಲ್ ಬಿದ್ ಮಾತಾಡ್ಸಕ್ಕೆ ನಿನ್ಗೆ ಯಾಕೋ? ಲೇ ಮಗ, ಬಲವಂತವಾಗಿ ದುಡ್ಡು ಮಾಡ್ಬೇಕೆ ಹೊರ್ತು ಪ್ರೀತಿನಲ್ಲ ಕಣ ಲೇ. ನಿಮ್ ಹುಡುಗಿನಿಂದ ಇಗ್ನೋರ್ ಮಾಡ್ತಾವಳ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋ. ಆ ಕಾಡಕ್ಕೆ ಯಾವ್ದ ಹೊಸ ಜಾಕಿ. ಲೇ, ಆವರಾಣಿನ ರಾಣಿ ಮಾಡಕ್ ಹೋದ್ರೆ ಕಚ್ಚಿ ಸಾಮ್ರಾಣಿ ಹಾಕ್ಸ್ಬಿಡ್ತಾಳೆ, ಹುಷಾರ್. ಪ್ರೀತಿ ತುಂಬಾ ಇನ್ನೋಸೆಂಟ್ ಅಣ್ಣ. ನನ್ ತಮಾಷೆಗೆ ಐ ಲವ್ ಯು ಅಂತೆ, ಅವಳು ಸೀರಿಯಸ್ ಆಗಿ ಐ ಟ್ರಸ್ಟ್ ಯು ಅಂದ್ಲು. ನಂಬಿಕೆ ಅಣ್ಣ, ನಂಬಿಕೆ. ಒಬ್ಬರ ನಂಬಿಕೆಗೆ ದ್ರೋಹ ಮಾಡಿದಷ್ಟು ಕಷ್ಟ ಅಲ್ಲ ಅಣ್ಣ. ಯಾವತ್ತಿದ್ರು ನಾನು ಅನಾಥನೆ. ಯೋ, ಅದ್ಯಾಕೆ ಒಳ್ಳೆ ಗಂಡು ತರ ಗಾಡಿ ಓಡಿಸ್ತಾ ಇದ್ಯಾ? ಸ್ವಲ್ಪ ಸ್ಪೀಡ್ ಆಗಿ ಹೋಗುವ. ಹೌದಪ್ಪ, ನಿನ್ ಪ್ರಕಾರ ನನ್ ಗಂಡುನೆ. ನಾನು ಹುಡ್ಸಿದ್ ನಮ್ಮ ಅಪ್ಪ ಅಮ್ಮಂಗೆ ಗಂಡು ಮಗ ಆಗಿರ್ಬೇಕು, ಮುಂದೆ ಬರೋಂತ ಹೆಂಡತಿಗೆ ಗಂಡ್ಸಾಗಿರ್ಬೇಕು. ನಿನಗ್ ನಾನ್ ಏನು ಅಂತ ಪ್ರೂವ್ ಮಾಡೋಂತ ಅಗತ್ಯನೇ ನನ್ಗಿಲ್ಲ. ನೀನೇನ್ ಗುರು ಇನ್ನೂ ಜೀವದ ಮೇಲೆ ಆಸೆ ಇಟ್ಕೊಂಡು ಹಿಂಗ್ ಸಾಯ್ತೀಯಾ? ಇವತ್ ಬದುಕಿರ್ತೀವ, ನಾಳೆ ಸಾಯ್ತೀವ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅದ್ರಲ್ಲಿ ಯಾಕೆ ತಲೆ ಕೆಡ್ಸ್ಕೊಂತೀಯ? ಜೀವನದಲ್ಲಿ ಥ್ರಿಲ್ ಇರ್ಬೇಕು,